ನಮಸ್ತೆ ವೀಕ್ಷಕರೇ. ಡಾಕ್ಟರ್ ಎಚ್ ಎಸ್ ಮೋಹನ್ ರವರು ಕಣ್ಣಿನ ವೈದ್ಯರು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಸಮಾಜ ಸೇವೆಯವರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಸಕ್ರಿಯವಾಗಿದ್ದವರು. ಅದರಲ್ಲೂ ಮುಖ್ಯವಾಗಿ ಯಕ್ಷಗಾನದಲ್ಲಿ ಹಲವಾರು ಥರದ ಪ್ರಯೋಗವನ್ನು ಮಾಡಿದವರು. ಅವರು ಮಾಡಿದಂಥ ಪ್ರಯೋಗಗಳ ಬಗ್ಗೆ ವೀಕ್ಷಕರಿಗೆ ತಿಳಿಸಲು ನಾನು ಒಂದು ವಿಶೇಷವಾದ ಸಂದರ್ಶನವನ್ನು ಮಾಡ್ತಾ ಇದ್ದೀನಿ ಈಗ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ನಾವು ನೋಡಿದ ಹಾಗೆ, ಪತ್ರಕರ್ತರಾಗಿ ನಾವು ನಿಮ್ಮನ್ನು ಗಮನಿಸಿದ ಹಾಗೆ, ನೀವು ಯಕ್ಷಗಾನ ರಂಗದಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ಮಾಡಿದ್ದೀರಿ. ಆ ಪ್ರಯೋಗಗಳ ಬಗ್ಗೆ ಸ್ವಲ್ಪ ಏನಾದರೂ ಹೇಳೋಕ್ಕಾಗತ್ತಾ? ಯಕ್ಷಗಾನ ಪ್ರಯೋಗಗಳನ್ನು ನಾನು ಹಿಮ್ಮೇಳ ಕಾರ್ಯಕ್ರಮ ಮತ್ತು ಮುಂಬೇಳ ಕಾರ್ಯಕ್ರಮ ಎರಡರಲ್ಲೂ ಮಾಡಿದ್ದೇನೆ. ಹಿಮ್ಮೇಳ ಕಾರ್ಯಕ್ರಮ ವಿಶೇಷವಾಗಿ ನನ್ನದೇ ಆದ ವಿಶಿಷ್ಟ ಪ್ರಯೋಗಗಳು ಏನೆಂದರೆ, ಯಕ್ಷಗಾನ ಸಂಗೀತದ ಜೊತೆಗೆ ಬೇರೆ ಬೇರೆ ರೀತಿಯ ಸಂಗೀತಗಳನ್ನು ಸೇರಿಸಿ ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡೋದು. ಉದಾಹರಣೆಗೆ ಯಕ್ಷಗಾನ ಮತ್ತು ಸುಗಮ ಸಂಗೀತ, ಇದು ಒಂದು ಕಾರ್ಯಕ್ರಮ. ಇದರಲ್ಲಿ ಯಕ್ಷಗಾನದ 2 ಭಾಗವತರಿರ್ತಾರೆ, ಸುಗಮ ಸಂಗೀತದ ಒಬ್ಬ ಗಾಯಕರು ಇರ್ತಾರೆ. ಈ ಥರ ನಾವೊಂದು 3-4 ಕಾರ್ಯಕ್ರಮ ಮಾಡಿದ್ದೇವೆ. ತಾವು ನೋಡಿರ್ಬೋದು, ನಮ್ಮ ಸುಭಾಷ್ ಹಾರೇಗೊಪ್ಪ ಅಂತಿದ್ರು, ಅವರು ಇದ್ದಾಗ, ಇದು 2009 ಕಾಣುತ್ತೆ, ಅವಾಗ ಮಾಡಿದ್ವಿ. ನಂತರ ಶ್ರೀಮತಿ ಸುರೇಖಾ ಹೆಗಡೆ ಅಂತ ಶಿವಮೊಗ್ಗದಿಂದ ಬಂದಿದ್ದರು, ಒಬ್ಬರು ಗಾಯಕಿ, ಅವಾಗಲೂ ಮಾಡಿದ್ವಿ. ಆಮೇಲೆ ಪುತ್ತೂರು ನರಸಿಂಹನಾಯಕನ ಕರೆಸಿದ್ವಿ 2013-14 ಆ ಸಮಯದಲ್ಲಿ. ಅವರು ಬಂದು ಈ ಥರ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರು. ಸೊ ಇದರಲ್ಲಿ ಏನಂದರೆ, ಸುಗಮ ಸಂಗೀತದ ಹಾಡುಗಳ ಜೊತೆಗೆ ಯಕ್ಷಗಾನದ ಈ ಲಾಲಿತ್ಯದ ಹಾಡುಗಳು ಅಥವಾ ವನವಿಹಾರದ ಹಾಡುಗಳು, ಆ ಥರ ಶೃಂಗಾರ ರಸದ ಹಾಡುಗಳು ಹೇಳ್ತೇವೆ, ಅವೆರಡು ಜೋಡಿಯಾಗಿ ಬರ್ತವೆ. ಸೊ ಒಬ್ಬರು ಒಂದು ಹಾಡನ್ನು ಸುಗಮ ಸಂಗೀತ ಗಾಯಕರು ಅವರದೇ ಶೈಲಿಯಲ್ಲಿ ಹೇಳಿದರೆ, ಯಕ್ಷಗಾನ ಭಾಗವತರು ಅವರ ಶೈಲಿಯಲ್ಲಿ ಹೇಳ್ತಾರೆ. ಎರಡು ದ್ವಂದ್ವವಾಗಿ ಹಾಡಿದಾಗ ಪ್ರೇಕ್ಷಕನಿಗೆ ವಿಭಿನ್ನವಾದ ಒಂದು ಅನುಭವ ಆಗ್ತದೆ. ಇದನ್ನು ನಾವು ಒಂದು ಪ್ರಯೋಗ ಮಾಡಿದ್ವಿ. ಅದ್ರ ಜೊತೆಗೆ ನೆಕ್ಸ್ಟು ಇನ್ನೊಂದು ಅಂದರೆ ಜಾನಪದ ಗಾಯಕರು ಸಾಮಾನ್ಯ ಮಂಡ್ಯದ ಒಂದು 4-5 ಜನ ಗಾಯಕರನ್ನು ನಾವು ಕರೆಸಿದ್ವಿ. ಅವರು ವಿಶಿಷ್ಟವಾದ ಒಂದು ಗ್ರಾಮೀಣ ಸೊಗಡಿನ ಒಂದು ಪದ್ಯಗಳು, ಆ ಥರ ಒಂದು ಇದನ್ನು ಹಳೆ ಮೈಸೂರು ಭಾಗದ ಅದನ್ನು ತಗೊಬಂದು ಇಲ್ಲಿ ನಮಗೆ ಕಾರ್ಯಕ್ರಮ ಕೊಟ್ಟಿದ್ರು. ತುಂಬ ಜನ ಅದನ್ನು ಇಷ್ಟಪಟ್ಟಿದ್ರು. ಅನಂತರ ಯಕ್ಷಗಾನ ಮತ್ತು ಗಮಕ, ಅದನ್ನು ಒಂದು ರೀತಿಯ ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ತಂದೆ ಮತ್ತೊಬ್ಬರು ಗಾಯಕರು, ಗಮಕಿಗಳು ಸೇರಿ. ಅದರಲ್ಲಿ ಮುಖ್ಯ ಕಾರಣ ಅಂದರೆ, ಗಮಕದ ಒಂದು ಗ್ರಂಥಗಳ ಆಕರವಾಗಿ ಯಕ್ಷಗಾನದ ಪ್ರಸಂಗಗಳು ರೂಪಿತವಾಗಿವೆ. ಹಾಗಾಗಿ ಅದಕ್ಕೂ ಗಮಕಕ್ಕೂ ಮತ್ತು ಯಕ್ಷಗಾನಕ್ಕೂ ನೇರವಾದ ನಂಟಿದೆ. ಈ ಥರದೆಲ್ಲ ಒಂದು ಪ್ರಯೋಗ ಮಾಡಿದ್ವಿ. ಇನ್ನು ಮುಮ್ಮೇಳದ ಪ್ರಯೋಗಕ್ಕೆ ಬರೋದಾದರೆ, ಮುಮ್ಮೇಳ ಅಂದರೆ ಬಯಲಾಟದ ಪ್ರಯೋಗ ಬರುವಾಗ ದೊಡ್ಡ ದೊಡ್ಡ ಪ್ರಸಂಗಗಳನ್ನು ಸಾಮಾನ್ಯ ಒಂದು 2 ತಾಸಿಗೆ ಸೀಮಿತಗೊಳಿಸಿ ಪ್ರೇಕ್ಷಕನಿಗೆ ಎಲ್ಲಿಯೂ ಬೋರ್ ಆಗದಾಗೆ ಯಕ್ಷಗಾನದ ಆ ಪ್ರಸಂಗದ ಮುಖ್ಯ ಸನ್ನಿವೇಶಗಳು ಬರುವ ಹಾಗೆ ಮಾಡಿದ್ದು. ಅದರ ಜೊತೆಗೆ ಇನ್ನೊಂದು ಪ್ರಯೋಗ ಅಂದರೆ, ಯಕ್ಷಗಾನದ ಮಾತಿಲ್ಲದೆ ಒಂದು 2 ರೀತಿಯ ಕಾರ್ಯಕ್ರಮ ಮಾಡಿದ್ವಿ. ಅಂದರೆ ಸಣ್ಣ ಸಣ್ಣ ಸನ್ನಿವೇಶಗಳು, ಒಂದು ಸುಧನ್ ಮಾರ್ಗದ ಒಂದು ಸನ್ನಿವೇಶ, ಬಬ್ರುವಾನದ ಒಂದು ಸನ್ನಿವೇಶ, ಗದಾಯುದ್ಧ ಒಂದು ಸನ್ನಿವೇಶ, ಇದನ್ನೆಲ್ಲ ಬೇರೆ ಬೇರೆ ರೀತಿಯ ರಸಗಳ ಒಂದು ಸನ್ನಿವೇಶಗಳನ್ನು ಒಟ್ಟಾಗಿ 13-14 ಸನ್ನಿವೇಶಗಳನ್ನು ಒಂದು 4 ತಾಸಿನಲ್ಲಿ ತಂದು ಒಂದು ಭಿನ್ನ ರೀತಿಯ ಒಂದು ಅನುಭವ ಪ್ರೇಕ್ಷಕನಿಗೆ ಆಗುತ್ತೆ. ಇದನ್ನು ನನ್ನದೇ ಆದ ರೀತಿಯ ಪ್ರಯೋಗದಲ್ಲಿ ಮಾಡಿದ್ದೇವೆ. ಇದು ನಾನು ಮಾಡಿದ ಮೇಲೆ ಬೆಂಗಳೂರಿನಲ್ಲಿ ಮತ್ತು ಉಡುಪಿಯಲ್ಲಿ ಸಹಿತ ಬೇರೆ ಬೇರೆಯವರು ಇದೇ ರೀತಿಯ ಪ್ರಯೋಗಗಳನ್ನು ನಂತರ ಮಾಡಿದರು. ಮೂಲ ಇದು ನನ್ನದೇ ಆಗಿತ್ತು. ಸರ್, ಈಗ ನೀವು ಹೇಳಿದಾಗ ಮಾತಿಲ್ಲದೆ ಯಕ್ಷಗಾನ ಪ್ರಯೋಗ ಅಂತಂದ್ರೆ ಅದು ಯಾವ ಥರ ಸರ್? ಅದು ಈಗ ಮಾತಿಲ್ಲದೆ ಯಕ್ಷಗಾನ ನೀವು ಗೊತ್ತಿದ್ರೆ, ಡಾಕ್ಟರ್ ಶಿವರಾಮ್ ಕಾರಂತರು ಒಂದು ರೀತಿ ಮಾಡಿದರು. ಅದು ಬೇರೆ ರೀತಿ ಏನಂದರೆ, ಅವರು ಇಡೀ ಪ್ರಸಂಗವನ್ನು ಮಾತಿಲ್ಲದೆ ತಗೊಂಡು ಹೋಗಿ ಬರೀ ಸಂಗೀತ ಮತ್ತು ಅಭಿನಯದಲ್ಲಿ ತಗೊಂಡೋದ್ರು. ನಮ್ಮದು ಹೇಗೆಂದರೆ, ಒಂದು ಸನ್ನಿವೇಶ, ಇದು ಗದಾಯುದ್ಧದ ಒಂದು ಸನ್ನಿವೇಶ ಅಂತ ತಗೊಳ್ಳಿ, ಗದಾಯುದ್ಧ ಕೌರವ ಮತ್ತು ಭೀಮ, ಆ ಸನ್ನಿವೇಶವನ್ನು ನಾವು ಸೂಕ್ತ ಮೊದಲು ಒಂದು ನಿರೂಪಣೆ ಕೊಡ್ತೇವೆ. ಈ ಸನ್ನಿವೇಶದಲ್ಲಿ ನಾವು ಇದನ್ನು ತೋರಿಸ್ಲಿಕ್ಕಿದ್ದೇವೆ, ಈ ಯುದ್ಧವನ್ನು ತೋರಿಸ್ಲಿಕ್ಕಿದ್ದೇವೆ. ನಂತರ ಇನ್ನೊಂದು ಇದು ಅಭಿಮನ್ಯು ಅಂತ ಇಟ್ಕೊಳ್ಳಿ, ಅಭಿಮನ್ಯು ಮತ್ತು ಸುಭದ್ರೆ, ತಾಯಿ ಮತ್ತು ಮಗನ ಈ ಸಂಭಾಷಣೆಯ ಸನ್ನಿವೇಶ ತೋರಿಸ್ಲಿಕ್ಕಿದ್ದೇವೆ. ಇದೊಂದು 20-25 ಅಥವಾ 30-35 ನಿಮಿಷ ನಡೀತದೆ. ಇದರಲ್ಲಿ ಆ ಸಂಭಾಷಣೆಯ ಅಂಶ ಇರುವುದಿಲ್ಲ, ಅದರ ಪದ್ಯಗಳಿರ್ತವೆ. ಇದು ನಟರು ಇದು ಮಾಡ್ತಾರೆ, ಅಭಿನಯ ಮಾಡ್ತಾರೆ. ಅವಾಗ ಪ್ರೇಕ್ಷಕನಿಗೆ ಅದರ ಆ ಸನ್ನಿವೇಶ ಮೊದಲೇ ಗೊತ್ತಿದ್ರೆ, ಅದಕ್ಕೆ ನಿರೂಪಣೆ ಕೊಟ್ಟಿದ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ಅವಾಗ ಏನಾಗುತ್ತೆ ಅಂದರೆ, ನಾವು ಒಂದೇ ಒಂದು 3-4 ತಾಸಿನಲ್ಲಿ ಒಂದು 13-14 ಆಖ್ಯಾನಗಳ ಒಂದು ಭಿನ್ನ ರೀತಿಯ ಸನ್ನಿವೇಶ, ಬೇರೆ ಬೇರೆ ರಸಗಳ ಸನ್ನಿವೇಶ ತೋರಿಸಿ ಯಕ್ಷಗಾನದ ಒಂದು ಎಲ್ಲ ರೀತಿಯ ಒಂದು ಆಯಾಮಗಳನ್ನು ಒಂದೇ ವೇದಿಕೆಯಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಇದರ ಒಂದು ಹೆಚ್ಚಳ.